ಅವರು ಬಿ ಜೆ ಪಿಯವ್ರು ಏನಾದರೂ ಮಾಡಲಿ, ಇಬ್ಬರು ಅಣ್ಣ ತಮ್ಮಂದಿರ್ತಾರೆ, ನನ್ನ ಹತ್ರ 10 ರೂಪಾಯಿ ಇದೆ, ಓಕೆ, ಪಕ್ಕದ ಮನೆ ಹುಡುಗನಿಗೆ 4 ರೂಪಾಯಿ ಕೊಟ್ಟು ನನ್ನ ಸ್ವಂತ ತಮ್ಮನಿಗೆ 6 ರೂಪಾಯಿ ಕೊಟ್ಟರೆ ತಪ್ಪ? ಇದು ಬಿ ಜೆ ಪಿಯವ್ರು ಅರ್ಥ ಮಾಡ್ಕೋಬೇಕು. ಬಿ ಜೆ ಪಿಯವ್ರು ಮಾಡಿರೋದನ್ನೇ ನಾವು ಮಾಡ್ತಿರೋದು, ನಾವೇನು ಹೊಸದಾಗಿ ಮಾಡಿಲ್ಲ. ಅವ್ರ ಅಧಿಕಾರದಲ್ಲಿದ್ದಾಗ ನಮಗೆ ತಾರತಮ್ಯ ಮಾಡಿಲ್ವಾ? ಮಾಡಿದ್ದಾರೆ. ತಾರತಮ್ಯ ಏನಿಲ್ಲ. ಈಗ 50 ಕೋಟಿ ಲೆಟರ್ ನನಗೂ ಬಂದಿದೆ, 50 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ, ನನ್ನ ಹತ್ರನೂ ಲೆಟರ್ ಇದೆ, ನನಗೆ 50 ಕೋಟಿ ಕೊಟ್ಟಿದ್ದಾರೆ ಅಲ್ವಾ? ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಪತ್ರಕರ್ತರಿಗೆಲ್ಲ ಗೊತ್ತಾಗಬೇಕು. ಇವತ್ತು ಈ ವಾರ್ಡಿಗೆ ಬಂದೆ, 25 ಕೋಟಿ PWD ರೋಡ್ಸ್ ಕೊಟ್ಟಿದ್ದಾರೆ, 12.25 ಕೋಟಿ ZP ರೋಡ್ಸ್ ಕೊಟ್ಟಿದ್ದಾರೆ, ಇನ್ನಿರೋದು 12.25 ಕೋಟಿ. ಆಯಿತಾ? ನಿನ್ನೆ ಬಂತು ಲೆಟರು. ಇವತ್ತು ಬೆಳಗ್ಗೆ ಜಸ್ಟ್ ಒಂದು ಏರಿಯಾಗೆ ಬಂದೆ, 3 ಕೋಟಿ ಖಾಲಿ. ನಿಮಗೆ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಎಲ್ಲರೂ ಕರೆದಿದ್ದೇನೋ, ಒಚ್ಚಿ ಮಕಮ್ ಸೂಪಿಚ್ ಹೋಗಿ ಕಾಫಿ ತಾಗಪ್ಪ ಅಂತ. ಒಚ್ಚಿ ಮಕಮ್ ಸೂಪಿಚ್ ಕಾಫಿ ತಾಗಿಂದ ನನಗೆ 3 ಕೋಟಿ ಟ್ಯಾಕ್ಸ್ ಹೆಸ್ರಿ. ದುಡ್ಡಿಲ್ಲದೆ ಎಲ್ಲೂ ಹೋಗೋಕ್ಕಾಗಲ್ಲ. ನಾನೊಂದು ಹಳ್ಳಿಗೆ ಹೋದರೆ ಅವ್ರಿಗೆ ಏನಾದರೂ ಮಾತು ಕೊಟ್ಟರೆ ನಡ್ಕೋಬೇಕು. ಈಗ ಒಂದು 2ರಿಂದ 3 ಕೋಟಿ, ಈಗ ಬೋರ್ವೆಲ್ ಕೇಳಿದ್ರು, ನನಗೆ ಗೊತ್ತಿತ್ತು ಇವ್ರು ಬೋರ್ವೆಲ್ ಕೇಳ್ತಾರೆ ಅಂತ. ನಾನು ಪ್ರಿಪೇರ್ ಆಗೇ ಬಂದಿದ್ದೆ, ನನಗೆ ಗೊತ್ತು ಇವ್ರು ಈ ರಸ್ತೆ ಕೇಳ್ತಾರೆ ಅಂತ. ಅದಕ್ಕೆ 80 ಲಕ್ಷ ಆಗುತ್ತೆ ಅನ್ನೋದು ನನಗೆ ಗೊತ್ತು. ನಾನು ಹೋಮ್ವರ್ಕ್ ಮಾಡಿಕೊಂಡೇ ಬರ್ತೀನಿ. ಈ ಒಂದು ವಾರದಿಂದನೇ ನಮ್ಮ ಸೀನಣ್ಣವ್ರ ಗಮನಕ್ಕೆ ತಂದಾಗ ಈ ಲೇಔಟ್ಗೆ ಹೋದರೆ ಅವ್ರು ಏನು ಕೇಳ್ತಾರೆ, ನಾನು ಮಾತು ಕೊಡೋಕ್ಕಾಗುತ್ತಾ ಅಲ್ವ ಅಂತ ವರ್ಕ್ ಮಾಡಿಕೊಂಡೇ ಬಂದೆ. ಬರೀ ಕೈಯಲ್ಲಿ ಬಂದರೆ ಅದಕ್ಕೆ ನಾನು ಅನುದಾನ ಎತ್ಕೊಂಡೇ ಹೋಗ್ತಾಯಿದ್ದೀನಿ. 190 ಹಳ್ಳಿ ಸುತ್ತಿದ್ದೀನಿ, ಈ ವಾರ್ಡ್ ಸುತ್ತಿದ್ದೀನಿ, ಎಲ್ಲ ರೆಡಿ ಮಾಡ್ತೀನಿ.